ನಮಸ್ಕಾರ ಸ್ನೇಹಿತರೆ. ಒಂದು ಸಣ್ಣ ಊರಿನಲ್ಲಿ ಒಬ್ಬ ಯುವಕ ಇರ್ತಾನೆ. ಅವನು ತನ್ನ ಜೀವನದಲ್ಲಿ ನಡೆದ ಕೆಟ್ಟ ಘಟನೆಗಳ ಬಗ್ಗೆ ಅತಿಯಾಗಿ ಆಲೋಚನೆಯನ್ನು ಮಾಡ್ತಾ ಒಂದೇ ವಿಷಯದ ಬಗ್ಗೆ ಪದೇ ಪದೇ ಯೋಚನೆ ಮಾಡಿ ಸದಾಕಾಲ ಅದೇ ಕೊರಗಿನಲ್ಲಿ ಇರ್ತಾನೆ. ಯಾರಾದರೂ ಅವನಿಗೆ ಏನಾದರೂ ಬೇಸರವಾಗುವ ಥರ ಹೇಳಿದರು ಅಂದ್ಕೊಳ್ಳಿ, ಅವನು ಅದೇ ವಿಷಯದ ಬಗ್ಗೆ ಇಡೀ ದಿನ ಚಿಂತೆ ಮಾಡ್ತಿದ್ದ. ತನ್ನ ಬೇಸರಕ್ಕೆ ದೇವರಿಗೆ ಮತ್ತು ಜಗತ್ತಿಗೆ ಶಾಪ ಹಾಕ್ತಿದ್ದ. ತನಗೆ ಬೇಜಾರು ಮಾಡಿದ ವ್ಯಕ್ತಿಯ ಮೇಲೆ ಹೇಗೆ ಸೇಡನ್ನು ತೀರಿಸಿಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದ. ಅವನ ಈ ಕೆಟ್ಟ ಗುಣಗಳಿಂದ ಅವನಿಗೆ ಯಾರ ಜೊತೆಗೂ ಸಹ ಒಳ್ಳೆಯ ಸಂಬಂಧ ಇರಲಿಲ್ಲ. ಅವನು ಯಾವಾಗಲೂ ಒಂದು ರೀತಿಯ ಒತ್ತಡ ಮತ್ತು ಮಾನಸಿಕ ಅಶಾಂತಿಯಲ್ಲೇ ಇರುತ್ತಿದ್ದ. ಒಂದು ದಿನ ಅವನ ಈ ಸ್ಥಿತಿಯನ್ನು ನೋಡಲಾಗದೆ ಅವನ ಸ್ನೇಹಿತ ಅಲ್ಲೇ ಹತ್ತಿರದಲ್ಲಿದ್ದ ಬುದ್ಧ ಮಂದಿರಕ್ಕೆ ಹೋಗಿ ಅಲ್ಲಿದ್ದ ಗುರುಗಳನ್ನು ಭೇಟಿಯಾದರೆ ಅವರು ನಿನ್ನ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುತ್ತಾರೆ ಎಂದು ಸಲಹೆ ಕೊಡ್ತಾನೆ. ಆ ಯುವಕ ಮಂದಿರಕ್ಕೆ ಹೋಗಿ ಗುರುಗಳನ್ನು ಭೇಟಿಯಾಗಿ ತನ್ನ ಸಮಸ್ಯೆಯನ್ನು ಹೇಳಿಕೊಳ್ತಾನೆ. ಒಂದೇ ವಿಷಯದ ಬಗ್ಗೆ ಪದೇ ಪದೇ ಅತಿಯಾಗಿ ಯೋಚನೆ ಮಾಡಿ ಕೊರಗೋದು, ತನ್ನ ಬದುಕಿನಲ್ಲಿ ನಡೆದ ಹಳೆಯ ಕೆಟ್ಟ ಸಂಗತಿಗಳನ್ನು ಮರೆಯಲು ಸಾಧ್ಯ ಆಗದೆ ಅದೇ ಸಂಗತಿಗಳ ಬಗ್ಗೆ ವಿಪರೀತವಾಗಿ ಚಿಂತೆ ಮಾಡುವ ತನ್ನ ಅಭ್ಯಾಸಗಳ ಬಗ್ಗೆ ಗುರುಗಳ ಹತ್ತಿರ ಹೇಳ್ತಾನೆ. ಅವನ ಸಮಸ್ಯೆಯನ್ನು ಕೇಳಿದ ಗುರುಗಳು ಏನೂ ಮಾತನಾಡದೆ ಸುಮ್ಮನೆ ಎದ್ದು ಮಂದಿರದ ಒಳಗೆ ಹೋಗ್ತಾರೆ. ಗುರುಗಳು ಮಾತೇ ಆಡದೆ ಎದ್ದು ಹೋಗಿದ್ದು ಯುವಕನಿಗೆ ವಿಚಿತ್ರ ಅನಿಸುತ್ತೆ. ಸ್ವಲ್ಪ ಹೊತ್ತಿನ ನಂತರ ಗುರುಗಳು ಒಂದು ಮಣ್ಣಿನ ಲೋಟದಲ್ಲಿ ನೀರನ್ನು ತುಂಬಿಕೊಂಡು ಯುವಕನ ಹತ್ತಿರ ಬರ್ತಾರೆ ಮತ್ತು ಯುವಕನಿಗೆ ಕೇಳ್ತಾರೆ, ಮಗು, ಈ ಲೋಟದ ತೂಕ ಎಷ್ಟು? ಆಗ ಯುವಕ ಹೇಳ್ತಾನೆ, ಗುರುಗಳೇ, ಈ ಲೋಟದ ತೂಕವನ್ನು ನಾನು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ, ಆದರೆ ಇದರ ತೂಕ ತುಂಬ ಕಡಿಮೆ ಇದೆ. ಆಗ ಗುರುಗಳು ಕೇಳ್ತಾರೆ, ನಾನು ಈ ಲೋಟವನ್ನು ಸ್ವಲ್ಪ ಸಮಯದವರೆಗೆ ಹಿಡಿದುಕೊಂಡೇ ಇದ್ದರೆ ಏನಾಗುತ್ತದೆ? ಯುವಕ ಹೇಳ್ತಾನೆ, ಏನೂ ಆಗುವುದಿಲ್ಲ. ಆಗ ಗುರುಗಳು ಮತ್ತೆ ಕೇಳ್ತಾರೆ, ನಾನು ಈ ಲೋಟವನ್ನು 1 ಗಂಟೆಯವರೆಗೆ ಇದೇ ರೀತಿ ಹಿಡಿದುಕೊಂಡೇ ಇದ್ದರೆ ಏನಾಗುತ್ತದೆ? ಆಗ ಯುವಕ ಹೇಳ್ತಾನೆ, ನಿಮಗೆ ಕೈ ನೋವು ಬರಲು ಆರಂಭವಾಗುತ್ತದೆ. ಆಗ ಗುರುಗಳು ಮತ್ತೆ ಕೇಳ್ತಾರೆ, ನಾನು ಈ ಲೋಟವನ್ನು ಇಡೀ ದಿನ ಇದೇ ರೀತಿ ಹಿಡಿದುಕೊಂಡೇ ಇದ್ದರೆ ಏನಾಗುತ್ತದೆ? ಆಗ ಯುವಕ ಗಂಭೀರವಾಗಿ ಹೇಳ್ತಾನೆ, ಗುರುಗಳೇ, ನಿಮಗೆ ತುಂಬ ಕೈ ನೋವು ಬರುತ್ತದೆ. ಸ್ನಾಯುಗಳ ಮೇಲೆ ಒತ್ತಡ ಉಂಟಾಗಿ ನಿಮ್ಮ ಕೈ ಮರಗಟ್ಟಿ ಆ ಒಂದು ಭಾಗವೇ ಸಾಯುವ ಸಾಧ್ಯತೆ ಇದೆ. ಆಗ ಗುರುಗಳು ಹೇಳ್ತಾರೆ, ಒಳ್ಳೆಯದು, ಆದರೆ ಈ ಮಧ್ಯೆ ಈ ಲೋಟದ ತೂಕವೇನಾದರೂ ಬದಲಾಯಿತೆ? ಯುವಕ ಹೇಳ್ತಾನೆ, ಇಲ್ಲ, ಲೋಟದ ತೂಕವೇನೂ ಬದಲಾಗಿಲ್ಲ. ಗುರುಗಳು ಕೇಳ್ತಾರೆ, ಹಾಗಿದ್ದರೆ ಕೈಯಲ್ಲಿನ ನೋವು ಮತ್ತು ಸ್ನಾಯುಗಳ ಮೇಲಿನ ಒತ್ತಡ ಏಕೆ ಬರುತ್ತದೆ? ಯುವಕ ಹೇಳ್ತಾನೆ, ಲೋಟವನ್ನು ಬಹಳ ಸಮಯದವರೆಗೆ ಹಿಡಿದುಕೊಂಡೇ ಇರುವುದರಿಂದ ಕೈ ನೋವು ಬರುತ್ತದೆ. ಗುರುಗಳು ಮತ್ತೆ ಕೇಳ್ತಾರೆ, ಹಾಗಾದರೆ ಈ ಕೈ ನೋವಿನಿಂದ ಪಾರಾಗಲು ನಾನೀಗ ಏನು ಮಾಡಬೇಕು? ಯುವಕ ಹೇಳ್ತಾನೆ, ಲೋಟವನ್ನು ಕೆಳಕ್ಕೆ ಇಡಿ. ಆಗ ಗುರುಗಳು ಹೇಳ್ತಾರೆ, ಸರಿಯಾದ ಮಾತು ಹೇಳಿದ್ದೀಯಾ. ನಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳೂ ಸಹ ಇದೇ ರೀತಿ. ಸ್ವಲ್ಪ ಸಮಯ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಿದರೆ ಎಲ್ಲವೂ ಸರಿಯಾಗಿದೆ ಅಲ್ವೇ ಅಂತ ಅನಿಸುತ್ತೆ. ಅದೇ ರೀತಿ ಸದಾಕಾಲ ಆ ಸಮಸ್ಯೆಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದರೆ ಅದೇ ದೊಡ್ಡ ಚಿಂತೆಯಾಗಿ ನಮ್ಮನ್ನು ಕಾಡೋದಕ್ಕೆ ಶುರು ಮಾಡುತ್ತೆ. ಸಮಸ್ಯೆಗಳನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಚಿಂತೆ ಮಾಡಿ ಕೊರಗೋದ್ರಿಂದ ನಾವು ಹುಚ್ಚರೂ ಕೂಡ ಆಗಬಹುದು. ಗುರುಗಳು ಯುವಕನತ್ತ ನೋಡಿ ಮತ್ತೆ ಹೇಳ್ತಾರೆ, ನಮ್ಮ ಜೀವನದಲ್ಲಿ
ನಾವು ಮಾಡಿದ ತಪ್ಪುಗಳು ಮತ್ತು ನಡೆದ ಘಟನೆಗಳ ಬಗ್ಗೆ ಯೋಚನೆ ಮಾಡೋದು ತುಂಬಾ ಮುಖ್ಯ. ಆದರೆ ಅದಕ್ಕಿಂತಲೂ ಮುಖ್ಯ ಅಂದರೆ ನಡೆದ ತಪ್ಪುಗಳು ಮತ್ತು ಘಟನೆಗಳಿಂದ ಪಾಠವನ್ನು ಕಲಿತು ಜೀವನದಲ್ಲಿ ಮುಂದೆ ಸಾಗೋದು. ಒಂದೇ ವಿಷಯದ ಬಗ್ಗೆ ಚಿಂತೆ ಮಾಡೋದ್ರಿಂದ ಈ ಲೋಟದ ಹಾಗೆ ಭಾರವಾಗಿ ಮನಸ್ಸಿಗೆ ನೋವಾಗಿ ಕಷ್ಟವಾಗೋದಕ್ಕೆ ಪ್ರಾರಂಭ ಆಗತ್ತೆ. ಈಗ ನೀನು ನಡೆದು ಹೋದ ವಿಷಯದ ಬಗ್ಗೆ ಚಿಂತೆ ಮಾಡ್ತಾ ಇದ್ದರೆ ಕಳೆದು ಹೋದ ಸಮಯ ಮತ್ತೆ ವಾಪಸ್ಸು ಬರಲು ಸಾಧ್ಯ ಇಲ್ಲ. ನೀನು ಭವಿಷ್ಯದಲ್ಲಿ ಮತ್ತೆ ಇವತ್ತಿನ ದಿನ ನೀನು ಮಾಡಿದ ತಪ್ಪಿನ ಬಗ್ಗೆ, ವ್ಯರ್ಥ ಮಾಡಿದ ಸಮಯದ ಬಗ್ಗೆ ಚಿಂತೆ ಮಾಡಿ ಕೊರಗಬೇಕಾಗತ್ತೆ. ಅದರ ಬದಲಾಗಿ ನೀನು ಭೂತಕಾಲದಲ್ಲಿ ಯಾವ ರೀತಿಯ ಮನುಷ್ಯನಾಗಿ ಇರಬೇಕಿತ್ತು ಎಂದು ಆಲೋಚನೆ ಮಾಡುತ್ತಿದ್ದೀಯೋ ಆ ರೀತಿಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ಆಗಿ ಹೋದ ತಪ್ಪುಗಳನ್ನು ತಿದ್ದಿಕೊಂಡು ಭವಿಷ್ಯದಲ್ಲಿ ಮತ್ತೆ ಅದೇ ತಪ್ಪನ್ನು ಮಾಡಿ ಪಶ್ಚಾತ್ತಾಪ ಪಡುವುದಿಲ್ಲ ಎಂದು ನಿರ್ಧಾರ ಮಾಡು. ಇದರಿಂದ ಚಿಂತೆ ಮಾಡುವುದನ್ನು ಬಿಡು. ಈಗ ಮಾಡಬೇಕಾಗಿರುವ ಕೆಲಸಗಳ ಬಗ್ಗೆ ಗಮನಹರಿಸು. ಅತಿಯಾದ ಯೋಚನೆ ಮತ್ತು ಚಿಂತೆ ಮನುಷ್ಯನನ್ನು ನಾಶ ಮಾಡಿ ಮರಣದವರೆಗೆ ಒಯ್ಯುತ್ತದೆ ಅಂತ ಗುರುಗಳು ಯುವಕನಿಗೆ ಉಪದೇಶವನ್ನು ಮಾಡ್ತಾರೆ. ಸ್ನೇಹಿತರೆ, ಜೀವನದಲ್ಲಿ ಈ ಹಿಂದೆ ನೀವು ಎಷ್ಟೇ ತಪ್ಪುಗಳನ್ನು ಮಾಡಿರಲಿ, ಎಷ್ಟೇ ಕೆಟ್ಟ ಘಟನೆಗಳನ್ನು ಅನುಭವಿಸಿರಲಿ, ಅದರ ಬಗ್ಗೆ ಅತಿಯಾಗಿ ಯೋಚಿಸಬೇಡಿ. ತಪ್ಪಿನಿಂದ ಕಲಿತಂತಹ ಪಾಠವನ್ನು ನೆನಪಿನಲ್ಲಿ ಇಟ್ಟುಕೊಂಡು ಮುಂದೆ ಆ ತಪ್ಪು ಮರುಕಳಿಸದೇ ಇರುವಂತೆ ತಿದ್ದಿಕೊಂಡು ನಿಮ್ಮ ಉಜ್ವಲವಾದ ಭವಿಷ್ಯದ ಕಡೆಗೆ ಪ್ರಯಾಣವನ್ನು ಬೆಳೆಸಿ. ಒಳ್ಳೆಯ ದಿನಗಳು ನಿಮಗೋಸ್ಕರ ಕಾಯ್ತಾ ಇವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.